ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಾಘು. ನಾವಿವತ್ತು ಅಣಬೆ ಹುಡ್ಕಕ್ಕೆ ಹೊರಟಿದ್ದೀವಿ. ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಸಿಕ್ತು. ಪರವಾಗಿಲ್ಲ, ಇವತ್ತು ಸಿಗೋ ಥರ ಇದೆ. ಯಾಕೆ ಸಿಗೋದು ಕಷ್ಟ ಗೊತ್ತಾ? ಬೆಳಿಗ್ಗೆ 6 ಗಂಟೆ ಒಳಗಡೆ ಬರಬೇಕು, ಮತ್ತು ಸಂಜೆ 4 ಗಂಟೆ ನಂತರ ಸಿಗುತ್ತೆ. ನಮ್ಮೂರ ಕಡೆ ಈ ಟೈಮಿಗೆ ಜಾಸ್ತಿ ಸಿಗೋದು. ನಾವು ಇವಾಗ ಬಂದಿರೋ ಟೈಮಿಗೆ ಎಷ್ಟು ಗೊತ್ತಾ? ಮಧ್ಯಾಹ್ನ 12 ಗಂಟೆ ಬಂದಿದ್ದೀವಿ. ಇವಾಗ ಸಿಗುತ್ತಾ ನಮಗೆ? ಇಷ್ಟು ಸಿಕ್ಕಿರೋದಕ್ಕೆ ಖುಷಿ ಪಡಬೇಕು ಇವಾಗ. ಮತ್ತೇನು ಗೊತ್ತಾ, ಹುಡುಕುವಾಗ ಹುಷಾರಾಗಿರಬೇಕು. ಹಾವಿರುತ್ತೆ, ಅದಕ್ಕೆ ಕೈಯಲ್ಲಿ ಒಂದು ಕೋಲು ಇಟ್ಕೊಂಡು ಗಿಡದೊಳಗಡೆ ಆರಾಮಾಗಿ ಹುಡುಕ್ಬೋದು. ಅಣಬೆ ತಿನ್ನುವಾಗ ತುಂಬ ಖುಷಿಯಾಗುತ್ತೆ, ತರೋದು ತುಂಬ ಕಷ್ಟ. ಒಂದೇ ಒಂದು ಸಿಕ್ಕಿದ ಮೇಲೆ ಆ ಖುಷಿಗೆ ಏನು ಮಾಡ್ತೀವಿ ಗೊತ್ತಾ? ಒಂದು ಜಾಗನೇ ಬಿಡಲ್ಲ. ಪ್ರತಿ ಒಂದು ಜಾಗನೂ, ಅದು ಹೋಗದಿರೋ ಜಾಗದಲ್ಲೂ ನಾವು ಹೋಗಿ ಹುಡ್ತೀವಿ ಖುಷಿಯಿಂದ. ಅಲ್ಲಿ ಮುಳ್ಳು ತಾಗುತ್ತೋ ಏನೂ ಗೊತ್ತಾಗಲ್ಲ. ಅಣಬೆ ಹುಡುಕೋದ್ರಲ್ಲಿ ನನ್ನ ಫ್ರೆಂಡ್ ಇದಾರಲ್ಲ, ತುಂಬ ಎಕ್ಸ್ಪರ್ಟ್. ನೋಡಿ, ಮುಳ್ಳು ಸೆತ್ತಾಗಲ್ಲ ಅವರಿಗೆ. ನೋಡಿದ್ರ, ಇಲ್ಲಿದೆ ನೋಡಿ. ತುಂಬಾ ತಾಳ್ಮೆ ಬೇಕಪ್ಪ ಹುಡ್ಕಕ್ಕೆ. ಯಾವಾಗಲೂ ಅಣಬೆ ತೆಗೆಯುವಾಗ ನಿಧಾನಕ್ಕೆ ತೆಗಿಬೇಕು. ಒಂದು ಸರಿ ಎಳೆದ್ಬಿಟ್ರೆ ಕಟ್ಟಾಗ್ಬಿಡ್ತದೆ ಒಳಗಡೆಯಿಂದ, ಟೋಟಲಿ ಬರಲ್ಲ. ನೋಡಿದ್ರ, ಇದು ಒಳಗಡೆಯಿಂದ ಹೇಗೆ ಬಂತು ನೋಡಿ, ನಿಧಾನವಾಗಿ ತೆಗೆದಕ್ಕೆ. ನೋಡಿ, ಒಂದು ಹೂವು ಸಿಕ್ತು. ಈ ಹೂವಲ್ಲೆಲ್ಲ ಹುಳ ಇರುತ್ತೆ. ಇದನ್ನು ಮನೆಗೆ ಹೋದ್ಮೇಲೆ ಏನು ಮಾಡಬೇಕಂದ್ರೆ, ಒಂದು 15 ಮಿನಿಟ್ ಉಪ್ಪು ನೀರಲ್ಲಿ ನೆನೆಸಿಡಬೇಕು. ನಂತರ ಯೂಸ್ ಮಾಡ್ಕೋಬೋದು. ನೋಡಿ ನಮ್ಮ ದಾರಿ ಹೇಗಿದೆ ಅಂತ. ಎಲ್ಲ ಕಡೆ ಜಂಪ್ ಮಾಡಿ ಎಲ್ಲ ಹಾರಿ ಹೋಗ್ಬೇಕಾಗುತ್ತೆ, ಇಲ್ಲಾದರೆ ಅಳಬೆ ಸಿಗಲ್ಲ. ನಮ್ಮ ಎಕ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮುಂದ್ಗಡೆ ಹೋಗ್ತಾಯಿದೆ ನೋಡಿ. ಈ ಥರ ಜಾಗದಲ್ಲೆಲ್ಲ ಹುಡುಕುವಾಗ ತುಂಬ ಭಯ, ಸ್ವಲ್ಪ ಜಾಗ್ರತೆ ಇರೋದು. ನೋಡಿ, ಈ ಥರ ಇದೆ ಲೇಬಲ್ ಆಗಿರೋ ಜಾಗ. ಇಲ್ಲಿ ಅಳಬೆ ಇದೆ ನೋಡಿ. ನೋಡಿ ಯಾವ ಥರ ಇದೆ ನೋಡಿ. ಇಷ್ಟೆಲ್ಲ ನೀಟಾಗಿ ಹುಡುಕ್ಬೇಕಾಗುತ್ತೆ. ಹೇಗಿದೆ ಅಲ್ವಾ? ಫ್ರೆಂಡ್ಸ್, ಇಲ್ಲಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್.